ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ಪ್ರಾಡಕ್ಟ್ಸ್ ಇರುತ್ತಲ್ಲ ನಿಮ್ಮ ಹತ್ರ ಸೇಲ್ ಮಾಡಲಿಕ್ಕೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ ಕಲರ್ಸ್ ಇರುತ್ತಲ್ಲ, ಅದನ್ನ ಯಾವ ರೀತಿ ಕೆಟಲಾಗ್ ಅಪ್ಲೋಡ್ ಮಾಡಬೇಕು ಇನ್ ಮೀಶೋ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಲೈಕ್ ಈಗ ಒಂದು ಸ್ಯಾರಿ ಇದೆ, ಸೇಮ್ ಡಿಸೈನ್ ಆಫ್ ಸ್ಯಾರಿ, ಸೇಮ್ ಡಿಸೈನು ವರ್ಕ್ ಎಲ್ಲ ಇರುತ್ತೆ, ಬಟ್ ಡಿಫ್ರೆಂಟ್ ಕಲರ್ ಇರುತ್ತೆ ಅಷ್ಟೇ. ಈಗ ನಾವು ಸಿಂಗಲ್ ಕೆಟಲಾಗ್ ಅಪ್ಲೋಡ್ ಮಾಡ್ಲಿಕ್ಕೂ ಅಂಡ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅಂಡರ್ ಆ ಕೆಟಲಾಗ್ ಕೆಳಗಡೆನೆ ಆ ಸ್ಯಾರೀಸ್ ಕಾಣಿಸ್ಲಿಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಇದನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಕೆಲವರು ಕಮೆಂಟ್ ಅಲ್ಲೂ ಕೇಳಿದ್ರು. ಅಂಡ್ ತುಂಬಾ ದಿನ ಈ ವಿಡಿಯೋ ಹೋಲ್ಡ್ ಮಾಡಿದೆ, ಬಿಕಾಸ್ ಅದು ಮೊಬೈಲ್ ಇಂಟರ್ಫೇಸ್ ಬೇರೆ ಇದೆ, ಸ್ವಲ್ಪ ಸಿಸ್ಟಮ್ ಇಂಟರ್ಫೇಸ್ ಬೇರೆ ಇದೆ. ಸೊ ಆದ್ರಿಂದ ನಾನು ವೈಟಿಂಗ್ ಅಲ್ಲಿ ಇಟ್ಟಿದ್ದೆ ಅಷ್ಟೇ ಈ ವಿಡಿಯೋನ. ಸೊ ಇವತ್ತಿನ ವಿಡಿಯೋಲಿ ಆ ಕೆಟಲಾಗ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ. ಅಂದ್ರೆ ಲೈಕ್ ಈಗ ಡಿಫ್ರೆಂಟ್ ಸ್ಯಾರಿ ಕಲರ್ ಆಗ್ಬೋದು, ಸೇಮ್ ಬೇರೆ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಲೈಕ್ ಕುರ್ತೀಸ್ಗೆ ಆಗ್ಬೋದು, ಅಥವಾ ಜ್ಯುವೆಲರಿ ಏನಾದ್ರು ನಿಮ್ಮ ಹತ್ರ ಇದ್ರೆ ಡಿಫ್ರೆಂಟ್ ಈಗ ಸ್ಟೋನ್ಸ್ ಜ್ಯುವೆಲರಿ ಇರುತ್ತೆ ಅಂದ್ಕೊಳ್ಳಿ, ಮೆರೂನ್ ಒಂದಿರುತ್ತೆ, ಬ್ಲೂ ಇರುತ್ತೆ, ರೆಡ್ ಇರುತ್ತೆ, ಪರ್ಪಲ್ ಈ ತರ ಇರುತ್ತೆ. ಅವನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಒಂದು MRP ಯಾವ ರೀತಿ ಹಾಕ್ಬೇಕು, ಅಥವಾ ಬೇರೆ ಕುರ್ತೀಸಲ್ಲಿ ಡಿಫ್ರೆನ್ಸ್ ನೋಡಿರ್ತೀರ ನೀವು. ಎಸ್ ಸೈಜ್ ಆಫ್ ಕುರ್ತೀಸ್ಗೆ ಒಂದು MRP ಅಥವಾ ಲೈಕ್ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ. ಈಗ ಬೇರೆ ಎಕ್ಸೆಲ್ಗೆ ಒಂದು ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಅಂದ್ಕೊಳ್ಳಿ, ಲೈಕ್ ಒಂದು 50 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ಕೂಡ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋಲಿ ಐಡಿಯಾ ಸಿಗುತ್ತೆ. ಸೊ ಇವತ್ತಿನ ಟಾಪಿಕ್ ಇದಾಗಿರುತ್ತೆ ಈ ವಿಡಿಯೋಲಿ. ಅಂಡ್ ನೆಕ್ಸ್ಟ್ ಒನ್ ಮೋರ್ ಥಿಂಗ್, ನಾನು ವಿತ್ ಸ್ಕ್ರೀನ್ ರೆಕಾರ್ಡ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಟಾಪಿಕ್ನ. ಅಂಡ್ ಇನ್ನೊಂದೇನಂದ್ರೆ, ನಾನು ಇದನ್ನ ಸಬ್ಮಿಟ್ ಮಾಡ್ತಿಲ್ಲ ಕೆಟಲಾಗ್, ಬಿಕಾಸ್ ನನ್ನ ಅಕೌಂಟಲ್ಲಿ ಆಲ್ರೆಡಿ ಇದನ್ನ 2 ರಿಂದ 3 ಸಲ ಕೆಟಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಸ್ಯಾರಿ ಎಕ್ಸಾಂಪಲ್ ತಗೊಂತಿದ್ದೀನಿ ಇವತ್ತು ನಾನು. ಸೊ ಮತ್ತೆ ಅದನ್ನ ಕೆಟಲಾಗ್ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ನಿಮ್ಗೆ ಯಾವ ರೀತಿ ಫಿಲ್ ಮಾಡ್ಕೋಬೇಕು ಎಲ್ಲ ಅಂತ ಹೇಳ್ಬಿಟ್ಟು, ಬಟ್ ಸಬ್ಮಿಟ್ ಕೆಟಲಾಗ್ ವರ್ಗೂ ಕೂಡ ಎಲ್ಲಾ ಪ್ರೊಸೆಸ್ನು ನಾನು ತೋರಿಸ್ತೀನಿ. ಅಂದ್ರೆ ಯಾವ ರೀತಿ ಆಗ್ಬೇಕು, ಏನು ಯಾವ್ದನ್ನ ಫಿಲ್ ಮಾಡಬೇಕು, ಯಾವ್ದ್ರಲ್ಲಿ ರೈಸ್ ಮಾಡಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಬೇಕು, ಇದೆಲ್ಲ ನಾನು ಹೇಳ್ಕೊಡ್ತೀನಿ. ಬಟ್ ನನ್ನ QC ಪಾಸ್ ಆಗೋವರೆಗೂ ಕೂಡ ನಾನು ನಿಮಗೆ ತೋರಿಸಲ್ಲ, ಜಸ್ಟ್ ನಿಮ್ಗೆ ಎಂಟ್ರಿ ಮಾಡೋದೆಲ್ಲ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಒಂದೇ ಕೆಟಲಾಗ್ನ ನಾವು ಡಿಫ್ರೆಂಟ್ ವೇಸಲ್ಲಿ ಅಪ್ಲೋಡ್ ಮಾಡಿದಾಗ ಏನು ಬೆನಿಫಿಟ್ ಸಿಗುತ್ತೆ ಅಂಡ್ ವ್ಯೂಸ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂಡ್ QC ಪಾಸ್ ಆಗೋ ಥರ. ಲೈಕ್ ಈಗ ಒಂದೇ ಪ್ರಾಡಕ್ಟು, ಈಗ ಸಪೋಸ್ ಈ ಕುರ್ತಿನೇ ಅಂದ್ಕೊಳ್ಳಿ, ಇದನ್ನ 10 ಸರಿ ಅಪ್ಲೋಡ್ ಮಾಡಿದ್ರು ಕೂಡ QC ಪಾಸ್ ಆಗಬೇಕು. ಒಂದ್ಸರಿ ಅಪ್ಲೋಡ್ ಮಾಡಿದ್ಮೇಲೆ ಈಗ ಆಲ್ರೆಡಿ ನಿಮ್ಮ ಅಕೌಂಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದನ್ನ ಬ್ಲಾಕ್ ಆಗುತ್ತೆ. ಲೈಕ್ ಇದು ಆಲ್ರೆಡಿ ಅಪ್ಲೋಡ್ ಇದೆ ನಿಮ್ಮ ಅಕೌಂಟಲ್ಲಿ ಅಂದ್ಬಿಟ್ಟು ಬ್ಲಾಕ್ ತೋರಿಸುತ್ತೆ. ಇವನ್ ನನಗೂ ಒಂದಾಗಿದೆ ಆ ರೀತಿ. ಸೊ ಅದು ಆಗ್ದಲೆ ಇದನ್ನೇ 10 ಸರಿ ಅಪ್ಲೋಡ್ ಮಾಡಿದ್ರೆ ನಮ್ಗೆ ವ್ಯೂಸ್ ಜಾಸ್ತಿ ಇರುತ್ತೆ, ಬಟ್ ಆರ್ಡರ್ಸ್ ಜಾಸ್ತಿ ಆಗೋ ಅವಕಾಶಗಳು ಜಾಸ್ತಿ ಇರುತ್ತಲ್ವಾ. ಸೊ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಯಾವಾಗಾದ್ರೂ ನಾನು ನಿಮಗೆ ವಿತ್ ಸ್ಕ್ರೀನ್ ರೆಕಾರ್ಡ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದೇ ಈ ಟಾಪಿಕ್ ಇರುತ್ತೆ. ಸೊ ಇದೇ ರೀತಿ ವಿಡಿಯೋಸ್ಗೋಸ್ಕರ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಸ್ಕಿಪ್ ಮಾಡ್ದಲ್ಲಿ ಎಲ್ಲ ವಿಡಿಯೋಸ್ನ ನೋಡಿ ದಯವಿಟ್ಟು, ಯಾಕಂದ್ರೆ ನನಗೂ ಕೂಡ ಬೆನಿಫಿಟ್ ಆಗುತ್ತೆ ಅದರಿಂದ. ಸೊ ನಿಮಗೆ ಗೊತ್ತೇ ಇದೆ ಯೂಟ್ಯೂಬ್ ಯಾವ ರೀತಿ ರನ್ ಆಗುತ್ತೆ ಅಂತ ಹೇಳಿ. ಲೈಕ್ ಈಗ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಫಸ್ಟ್ ಫಾರ್ ಮಾನಿಟೈಸೇಷನ್, ಆ್ಯಂಡ್ 4000 ವಾಚ್ ಅವರ್ ಈ ರೀತಿ ಕಂಪ್ಲೀಟ್ ಆಗಬೇಕು. ಸೊ ಅದಾದ್ಮೇಲೆ ನನಗೆ ಯೂಟ್ಯೂಬಿಂದ ರೆವಿನ್ಯೂ ಬರುತ್ತೆ, ಬಿಕಾಸ್ ನಾನು ಇದಕ್ಕೆ ಕೆಲವು ಎಫರ್ಟ್ಸ್ ಹಾಕಿರ್ತೀನಿ. ಅಂದ್ರೆ ಲೈಕ್ ಈಗ ವಿಡಿಯೋ ಮಾಡೋದು ಇಷ್ಟೇ ಟೈಮ್ಗೆ ಆಗುತ್ತೆ, ಇದೇ ಟೈಮಲ್ಲೇ ನಾನು ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ನನಗೂ ಹ್ಯಾಂಡಲ್ ಮಾಡೋಕೆ ಒಂದು ಬೇಬಿ ಇದೆ, ಬಿಸ್ನೆಸ್ ಇದೆ ಆ್ಯಂಡ್ ಎವ್ರಿಥಿಂಗ್. ಈ ಎಲ್ಲರ ಜೊತೆ ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೆ. ಬಿಕಾಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಸ್ನೆಸ್ ನನಗೆ ಇನ್ಫಾರ್ಮೇಶನ್ ಕೊರತೆ ಇತ್ತು ಆ್ಯಂಡ್ ಬೇರೆ ಲ್ಯಾಂಗ್ವೇಜಸಲ್ಲಿ ಸಿಕ್ತಿತ್ತು, ಇಲ್ಲ ಅಂದಿಲ್ಲ, ಬಟ್ ಕಂಪ್ಲೀಟಾಗಿ ಯಾರೂ ಹೇಳ್ತಿರ್ಲಿಲ್ಲ. ಅಂದ್ರೆ ನಮಗೆ ಯಾವ ರೀತಿ ಲಾಭ ಬರುತ್ತೆ ಅನ್ನೋ ಸ್ಟ್ರಾಟಜಿ ಯಾರು ಬಿಟ್ಕೊಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅನ್ನೋದು ನಾನು ಅಬ್ಸರ್ವ್ ಮಾಡಿದ್ದು. ಅಂದ್ರೆ ಕಂಪ್ಲೀಟಾಗಿ ಯಾರು ಹೇಳ್ಕೊಡ್ಲಿಲ್ಲ. ನಾನಾಗಿ ಓನಾಗಿ ಕಲ್ತಿದ್ದು ಕೆಲವಿದಾವೆ ಅಂಡ್ ಎಡವಿದ್ದು ಕೆಲವಿದಾವೆ. ಅಂಡ್ ನನಗೆ ಲಾಸ್ ಎಲ್ಲಿ ಕಂಡೆ ನಾನು, ಅಥವಾ ಲಾಭ ಯಾವಾಗ ಜಾಸ್ತಿ ಆಯ್ತು, ಏನ್ ಸ್ಟ್ರಾಟಜೀಸ್ ಯೂಸ್ ಮಾಡಿದೆ. ನಾವು ಮುಂಚೆ ಅಂದ್ಕೊಂತಿದ್ದೆ ಒಂದ್ಸರಿ ಕೆಟಲಾಗ್ ಅಪ್ಲೋಡ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು, ಅದು ನೋಡ್ತಾರೆ, ಆರ್ಡರ್ಸ್ ಬರುತ್ತೆ, ಈ ರೀತಿ ಥಾಟ್ಸ್ ಇತ್ತು ನನಗೂ ಕೂಡ. ಬಟ್ ಬರ್ತಾ ಬರ್ತಾ ಅದನ್ನ ಅರ್ಥ ಮಾಡ್ಕೊಂಡೆ. ಲೈಕ್ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ಆಲ್ಗರಿದಮ್ ಮೋಸ ಮಾಡೋದು ಹೆಂಗೆ ಮೀಶೋಲ್ಲಿ. ಅಂದ್ರೆ ಆ ಥರ ಅಲ್ಲ, ಮೋಸ ಮೀನ್ಸ್ ಅದಕ್ಕೊಂದು ಏನು ಆಲ್ಗರಿದಮ್ ಅಂದರೆ ಒಂದು ಪ್ರೋಗ್ರಾಮ್ ಅಷ್ಟೇ ಅಲ್ವಾ. ಅದನ್ನ ಡಿಫ್ರೆಂಟ್ ವೇಸಲ್ಲಿ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಕಲ್ತಾದ್ಮೇಲೆ, ಸೊ ನನಗೆ ಡೆವಲಪ್ಮೆಂಟ್ ಕಾಣಿಸಿದ್ಮೇಲೆ
ನನಗೆ ಈ ಇನ್ಫಾರ್ಮೇಷನ್ ಬೇರೆ ಯಾರಿಗಾದ್ರು ಸಿಕ್ಕಿದ್ರೆ ಕೆಲವ್ರು ಯಾರಾದರೂ ಇದನ್ನ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೂ ಸ್ಟ್ರೆಸ್ ಫ್ರೀ ಆಗುತ್ತೆ. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈಗ ಸಪೋಸ್ ಅಂದ್ಕೊಳ್ಳಿ, ಇದು ಕೆಟಲಾಗ್ ಅಪ್ಲೋಡ್ ಮಾಡೋದು ಬೇರೆ ಎಲ್ಲಾದ್ರೂ ಹುಡುಕಿ ಏನೋ ಒಂದು ಮಾಡಿ ನಾವು ಕಲಿತೀವಿ, ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಅದು. ಈಗ ಇಲ್ಲಿ ಒಂದಲ್ಲ ಒಂದು ರೀತಿ ನಾವು ಕಲಿತೀವಿ, ಅದನ್ನ ಅಪ್ಲೋಡ್ ಮಾಡ್ತೀವಿ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಲೈಕ್ ಈಗ ಈಗ ಒಂದು 10 ಡೇಸ್ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕರೆ ಬೇಗ ಅಪ್ಲೋಡ್ ಮಾಡ್ಬಿಡ್ತೀವಿ. ಒಂದು ತಿಂಗಳಾದ್ರೂ ನಮ್ಗೆ ಅದನ್ನ ಹುಡುಕ್ತಾನೆ ಇದೀವಿ, ಸಿಗ್ಲಿಲ್ಲ, ನಮ್ಗೆ ಇನ್ಫಾರ್ಮೇಶನ್ನೇ ಸಿಗ್ಲಿಲ್ಲ ಅಂದ್ರೆ ಆ ಸ್ಟಾಕ್ ನಮ್ಮ ಹತ್ರ ಹಂಗೆ ಇರುತ್ತೆ. ಬಟ್ ಅದು ಮುಂದುವರಿಯಲ್ಲ. ಅದನ್ನ ಕಲಿತಾ ಒಂದೊಂದೇ ನಾವು ಕಲಿಬೇಕು, ಮುಂದೆ ಹೋಗ್ಬೇಕು. ಅದು ಬೇಗ ನನ್ನ ಫಾಲೋವರ್ಸಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಇದರಿಂದ ರೆವೆನ್ಯೂ ಬಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಇದಕ್ಕೊಂದು ಎಫರ್ಟ್ಸ್ ಹಾಕಿರ್ತೀನಿ. ನಾನು ಬೇರೆ ಯಾವುದೂ ಕೇಳ್ತಿಲ್ಲ. ಬಟ್ ಇದಕ್ಕೆ ಎಫರ್ಟ್ಸಿಗೆ ನಾನು ಏನು ಹಾಕಿದ್ದೀನಿ ಖಂಡಿತವಾಗ್ಲೂ ನಾನು ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನೀವು ಅಷ್ಟೇ. ನೀವು ಈ ವಿಡಿಯೋ ನೋಡ್ತಿದ್ದೀರಾ, ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅಂದರೆ ಯೂಸ್ ಇಲ್ದಲೇ ನೋಡಬೇಡಿ. ಅಂದರೆ ನಿಮ್ಗೇನಾದರೂ ಇದರಿಂದ ಗೇನ್ ಇದ್ದರೆ ಮಾತ್ರ. ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಥವಾ ವೇಸ್ಟ್‌ಫುಲ್ ಮಾತುಗಳು ನಾನು ಎಲ್ಲೂ ಆಡಿಲ್ಲ. ಲೈಕ್ ಇವಾಗ ಇಷ್ಟೊಂದು ಈ ವಿಡಿಯೋಲಿ ಮಾತಾಡಿದ್ದಷ್ಟು ನಾನು ಬೇರೆ ಯಾವ ವಿಡಿಯೋಲ್ಲೂ ಕೂಡ ನಾನು ನಿಮ್ಮ ಹತ್ರ ಮಾತಾಡಿಲ್ಲ. ಬಟ್ ನಾವು ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ವಿಡಿಯೋ ನೋಡೋದೇ ಆಗ್ಬೋದು ಅಥವಾ ವಿಡಿಯೋ ಶೂಟ್ ಮಾಡೋದೇ ಆಗ್ಬೋದು, ನಿಮಗಾಗ್ಬೋದು. ಅದರಿಂದ ಏನೋ ಒಂದು ನಾವು ಪಡ್ಕೋಬೇಕು. ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಮನಿಗಿಂತ ಟೈಮ್ ತುಂಬ ಮುಖ್ಯ. ನನ್ನ ಮಾತುಗಳಲ್ಲಿ ಏನಾದ್ರು ನಿಮಗೆ ತುಂಬ ಓವರ್ ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಬಟ್ ಯಾಕೋ ಅನ್ಫಾರ್ಚುನೇಟ್ಲಿ ನನ್ನ ಬಾಯಿಂದ ಇವು ಬಂದ್ಬಿಡ್ತು. ಇವಾಗ ಡಿಫ್ರೆಂಟ್ ಕಲರ್ ಆಫ್ ಸ್ಯಾರೀಸ್ನ ಯಾವ ರೀತಿ ನಾವು ಕೆಟಲಾಗ್ ಅಪ್ಲೋಡ್ ಮಾಡಬೇಕು ಆನ್ ಮೀಶೋ ಅಂತ ಹೇಳ್ಬಿಟ್ಟು ನಾನು ವಿತ್ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ. ಅದನ್ನ ಒಂದ್ಸರಿ ನೋಡೋಣ. ಇದು ನನ್ನ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿರೋದು, ಲಾಗಿನ್ ಆಗಿರೋದು. ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಅಂದರೆ ಲ್ಯಾಪ್ಟಾಪ್ ಸ್ಕ್ರೀನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಸೊ ಸ್ವಲ್ಪ ಝೂಮ್ ಮಾಡಿ ಅಥವಾ 1080 ಇದಕ್ಕೆ ಕ್ವಾಲಿಟಿನ ರೈಸ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಯಾಕಂದರೆ ಫೋನ್ ಇಂಟರ್ಫೇಸಲ್ಲಿ ಅಷ್ಟು ಕ್ಲಿಯರಾಗಿ ಅರ್ಥ ಆಗ್ತಿಲ್ಲ ಇದು. ಸೊ ದಟ್ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಅದೆಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾನು ಹಿಂಗೆ ಡೈರೆಕ್ಟ್ ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅರ್ಥ ಆಗಂಗೆ ಹೇಳ್ತೀನಿ, ನೋಡ್ಕೊಳ್ಳಿ ಒಂದ್ಸರಿ. ಅಂದರೆ ಈಗ ಡಿಫ್ರೆಂಟ್ ಕಲರ್ಸ್ ಆಫ್ ಸ್ಯಾರೀಸ್ನ ನಾವು ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಮಾಮೂಲಿ ನಮಗೆ ಫೋನಲ್ಲಿ ಯಾವ ರೀತಿ ಬರುತ್ತೋ ಆ ಥರನೇ ಕಾಣುತ್ತೆ. ಇಲ್ಲೊಂದು ಕೆಟಲಾಗ್ ಅಪ್ಲೋಡ್ ಅಂತ ಇದೆ ನೋಡಿ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡ್ತೀನಿ ನಾನು. ನೋಡಿ ಈ ಥರ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ಆ್ಯಡ್ ಸಿಂಗಲ್ ಕೆಟಲಾಗ್ ಆರ್ ಆ್ಯಡ್ ಕೆಟಲಾಗ್ ಇನ್ ಬಲ್ಕ್ ಅಂತ ಬರುತ್ತೆ. ಈ ಆಪ್ಷನ್ನು ಸೆಕೆಂಡ್ ಆಪ್ಷನ್. ಆ್ಯಡ್ ಸಿಂಗಲ್ ಕೆಟಲಾಗ್ನ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಕೆಟಗರೀಸ್ ಆ ಥರ ತೋರಿಸುತ್ತೆ. ಅಂದರೆ ಮೆನ್ ಫ್ಯಾಷನ್, ವುಮೆನ್ ಫ್ಯಾಷನ್, ಹೋಮ್ ಲಿವಿಂಗ್, ಕಿಡ್ಸ್ ಈ ಥರ. ಅಂದರೆ ಲೈಕ್ ಫೋನಲ್ಲಿ ನಾವು ಮಾಡ್ಕೊತೀವಲ್ಲ ಅದೇ ರೀತಿಯೇ ಇರುತ್ತೆ. ಈಗ ನಮಗೆ ಸ್ಯಾರೀಸ್ ಅಪ್ಲೋಡ್ ಮಾಡಬೇಕಲ್ವ, ಸೊ ಅದು ಅಂಡರ್ ವುಮೆನ್ ಫ್ಯಾಷನ್ ಬರುತ್ತೆ. ಅಂದರೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದು. ಅದನ್ನು ಕ್ಲಿಕ್ ಮಾಡಿದ್ರೆ ಎಥ್ನಿಕ್ ವೇರಾ, ವೆಸ್ಟರ್ನ್ ವೇರಾ, ಈ ಥರ ಫೋರ್ಟ್ ವೇರಾ, ಇನ್ನರ್ ವೇರ್ಸ, ಸ್ಪೋರ್ಟ್, ಆಕ್ಸೆಸರೀಸ್, ವುಮೆನ್ ಎಥ್ನಿಕ್ ವೇರ್ ಈ ಥರ ಇದೆ. ನನಗೆ ಅದು ಎಥ್ನಿಕ್ ವೇರ್ ಅಂತಲೇ ಕೊಡ್ತೀನಿ. ಸೊ ಅದರಲ್ಲಿ ಕುರ್ತಿ, ಸೆಟ್ ಫ್ಯಾಬ್ರಿಕ್ಸಾ ಅಥವಾ ಸ್ಯಾರಿ, ಬ್ಲೌಸ್, ಸೂಟ್ಸ್, ಎಥ್ನಿಕ್ ಈ ಥರ ಬರುತ್ತೆ. ಸೊ ಸೆಕೆಂಡ್ ಆಪ್ಷನಲ್ಲಿ ನಮಗೆ ಸ್ಯಾರಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಫಸ್ಟ್ ಆಪ್ಷನ್ ಸ್ಯಾರೀಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಸ್ಯಾರೀಸ್ ಅಂತ ಇದೆ. ಮತ್ತು ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ನೆಕ್ಸ್ಟ್ ಮೂವ್ ಆಗುತ್ತೆ ಪೇಜು. ಈ ಥರ ಡೌನ್ ಬಂದು ಆ್ಯಡ್ ಪ್ರಾಡಕ್ಟ್ ಇಮೇಜ್ ಅಂತ ಕಾಣ್ತಿದೆ. ಅಲ್ಲಿ ಬ್ಲೂ ಮಾರ್ಕಲ್ಲಿ ಆ್ಯಡ್ ಪ್ರಾಡಕ್ಟ್ ಇಮೇಜ್ ಅಂತ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಎಲ್ಲರೂ ಸೇವ್ ಆಗಿರುತ್ತಲ್ಲ, ಅಂದರೆ ಇಮೇಜಸ್ ಸೇವ್ ಆಗಿರುತ್ತಲ್ಲ ಆ ಫೈಲ್ ನಿಮಗೆ ಕಾಣ್ತಿರುತ್ತೆ ಇಲ್ಲಿ. ಸೊ ನಾನು ಜಸ್ಟ್ ರ್ಯಾಂಡಮಾಗಿ ಕೆಲವು ಫೋಟೋಸ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಅದು ಹೆಂಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. 1 2 1 ನಿಮಿಷ, ಇದು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಮಾಡ್ತೀನಿ. 1 2 ಇದೊಂದು 3
4 5 ಸದ್ಯಕ್ಕೆ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ 5 ಸ್ಯಾರೀಸ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಓಪನ್ ಅಂತ ಕೊಟ್ಟರೆ ಪ್ರಾಡಕ್ಟ್ಸ್ ಆ್ಯಡ್ ಆಗುತ್ತೆ ನೋಡಿ ಈ ಥರ. ಓಕೆ, ಅಂದರೆ ನೋಡಿ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಅಂದರೆ 5 ಸ್ಯಾರೀಸ್ ಆ್ಯಡ್ ಆಯಿತು. ಈ ಥರ ನೀವು ಇಲ್ಲಿ ನೋಡಿ, ಯು ಕ್ಯಾನ್ ಆ್ಯಡ್ ಮಿನಿಮಮ್ 1 ಆ್ಯಂಡ್ ಮ್ಯಾಕ್ಸಿಮಮ್ 9 ಪ್ರಾಡಕ್ಟ್ಸ್ ಕ್ರಿಯೇಟ್ ಎ ಕೆಟಲಾಗ್ ಅಂತ ಇದೆ. ಅಂದರೆ ಇಲ್ಲಿ ಕಾಣಿಸ್ತಿದೆ ಅಂದ್ಕೊತೀನಿ, ಇದು ಝೂಮ್ ಮಾಡಿ ನೋಡಿ. 9 ಕಲರ್ಸ್ವರೆಗೂ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಕಂಟಿನ್ಯೂ ಅಂತ ಇದೆಯಾ ನೋಡಿ, ಕಂಟಿನ್ಯೂನ ಕ್ಲಿಕ್ ಮಾಡಿದ್ರೆ ನೋಡಿ ಅದೆಲ್ಲ ಪ್ರೋಸೆಸ್ ಆಗುತ್ತೆ. ಫೋಟೋಸ್ ಏನಿದೆ ಅದೆಲ್ಲ ಪ್ರೋಸೆಸ್ ಆಗಿ ನೆಕ್ಸ್ಟ್ ಪೇಜ್ ಈ ಥರ ಮೂವ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಲೋಡ್ ಆಗ್ತಿದೆ ನೋಡಿ, ಡಿಫ್ರೆಂಟ್ ಕಲರ್ಸ್ ಆಫ್ ಸ್ಯಾರೀಸ್ ಈ ಥರ ಬರುತ್ತೆ. ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3, 4 ಆ್ಯಂಡ್ 5 ಈ ಥರ. ನೀವು ನೆಕ್ಸ್ಟ್ ಬೇಕಂದ್ರೆ ಇಲ್ಲಿ ಕೂಡ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ಬೋದು. ಅಂದರೆ ಈ ಆಪ್ಷನ್ ಇದೆ ನೋಡಿ, ಆ್ಯಡ್ ಪ್ರಾಡಕ್ಟ್ ಅಂತ ಇದೆ. ಇಲ್ಲಿ ಕೂಡ ನೀವು ಪ್ರಾಡಕ್ಟ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿ ಏನಾದರೂ ಮಿಸ್ ಆಗಿದ್ರೆ ಇಲ್ಲಿ ಕೂಡ ಮಾಡ್ಬೋದು. ಆರ್ಎಲ್ಸ್ ಇಲ್ಲಿ ಏನಾದರೂ ಡಿಲೀಟ್ ಮಾಡ್ಬೇಕಂದ್ರೂ ಕೂಡ ಆಪ್ಷನ್ಸ್ ಇರುತ್ತೆ. ಸೊ ಈಗ ನಾನು ಪ್ರಾಡಕ್ಟ್ 1 ಅಂದರೆ ಇದೊಂದು ಗ್ರೀನ್ ಕಲರ್ ಸ್ಯಾರಿ ಇದೆಯಲ್ಲ, ದಿಸ್ ಒನ್, ಇದಕ್ಕೆ ನಾನು ಡೀಟೇಲ್ಸ್ ಕೊಟ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ರೀತಿ ನೆಕ್ಸ್ಟ್ ಸಬ್ಮಿಟ್ ಮಾಡ್ಬೇಕು ಕೆಟಲಾಗ್ ಅಂತ ಹೇಳ್ಬಿಟ್ಟು. ಇದಕ್ಕೆ GST ಎಷ್ಟು 5% ಕಟ್ಟಾಗುತ್ತೆ, 5% GST ಅಂತ ಕೊಡಬೇಕು. ನೆಕ್ಸ್ಟ್ HSN ಜಸ್ಟ್ ರ್ಯಾಂಡಮ್ ಆಗಿ ನಾನು ಇದು ಸಬ್ಮಿಟ್ ಮಾಡಲ್ಲ, ರ್ಯಾಂಡಮ್ ಆಗಿ ಕೊಡ್ತಿದ್ದೀನಿ. ಅದನ್ನು ನೀವು ಸರ್ಚ್ ಮಾಡಿ ಸ್ಯಾರೀಸ್ಗೆ ಏನು HSN ಬರುತ್ತೋ ಆ ಕೋಡ್ನೇ ಹಾಕ್ಬೇಕಾಗುತ್ತೆ. ಸೊ ನಾನು ಜಸ್ಟ್ ರ್ಯಾಂಡಮ್ ಆಗಿ ಸುಮ್ಮನೆ ಕೊಡ್ತಾ ಇದ್ದೀನಿ, ಕೆಟಲಾಗ್ ಅಪ್ಲೋಡ್ ಮಾಡಲ್ಲ ನಾನು. ನೆಕ್ಸ್ಟು ನೆಟ್ ವೆಯ್ಟ್ ಬಂದ್ಬಿಟ್ಟು ಒಂದು 400 ಗ್ರಾಮ್ಸ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಪ್ರಾಡಕ್ಟ್ ID ನಾನು ಜಸ್ಟ್ ಸ್ಯಾರಿ 1 ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಕೆಟಲಾಗ್ ಅಪ್ಲೋಡ್ ಮಾಡಲ್ಲ, ಆಲ್ರೆಡಿ ಅಪ್ಲೋಡ್ ಆಗಿದೆ ನಂದಿದು. ಸೊ ಮತ್ತೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೀನಿ ಅಗೇನ್. ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಪಾರ್ಟಿ ವೇರ್ ಸ್ಯಾರಿ ಅಂತ ಹಾಕ್ತಿದ್ದೀನಿ. ಬಟ್ ಈ ರೀತಿ ಕೊಡಬಾರ್ದು, ಅಂದರೆ ಟೈಟಲ್ನ ತುಂಬ ಚೆನ್ನಾಗಿ ಕೊಟ್ಟರು ಅಷ್ಟೇ ಸರ್ಚಿಂಗಲ್ಲಿ ಚೆನ್ನಾಗಿ ಶೋ ಆಗುತ್ತೆ ನಮ್ಮದು. ಬಟ್ ನಾನು ರೆಫರೆನ್ಸಿಗೋಸ್ಕರ ಕೊಡ್ತೀನಿ. ಟೈಟಲ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಯಾವಾಗಾದ್ರು ಹೇಳ್ತೀನಿ. ಪಾರ್ಟಿ ವೇರ್ ಸ್ಯಾರಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಸೈಜ್ ಬಂದು ಫ್ರೀ ಸೈಜ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಅಪ್ಲೈನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಇಲ್ಲಿ ಇದು ಇಂಪಾರ್ಟೆಂಟ್. ಇದು ಏನಿದೆ ಮೀಶೋ ಪ್ರೈಸ್ ಆ್ಯಂಡ್ ರಾಂಗ್ ರಿಟರ್ನ್ ಏನಾದರೆ ಅದರ MRP ಎಷ್ಟು, ಅದೆಷ್ಟು ಕ್ವಾಂಟಿಟಿ ನಿಮ್ಮ ಹತ್ರ ಇದೆ, ಎಷ್ಟು ಅಂದರೆ ಲೈಕ್ ಎಷ್ಟು ಸ್ಯಾರೀಸ್ ಇದೆ, ಈ ರೀತಿ. ಮೀಶೋ ಪ್ರೈಸ್ ನಾನೊಂದು 800 ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ರಾಂಗ್ ಡಿಟೆಕ್ಟಿವ್ ಪ್ರಾಡಕ್ಟ್ಸಿಗೆ 10 ರೂಪೀಸ್ ಕಡಿಮೆ ಮಾಡಿಯುತ್ತೆ, 790 ರೂಪೀಸ್. MRP 1999 ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ವೆಂಟ್ರಿ ಇದೊಂದು 10 ಸ್ಯಾರೀಸ್ ಇದೆ ಅಂದ್ಕೊಳ್ಳಿ. ಅಂದರೆ ಲೈಕ್ ಈಗ ನಾವು ಇನ್ನೇನು ಅಪ್ಲೋಡ್ ಮಾಡಿದ್ವಿ ಫಸ್ಟ್ ಸ್ಯಾರಿ ಅಂದರೆ ಗ್ರೀನ್ ಕಲರ್ ಸ್ಯಾರಿ ಅಲ್ವಾ, ಅದು 10 ಇದೆ ಅಂತ ಅರ್ಥ. ಓಕೆ, ಅದನ್ನು ಇಲ್ಲಿ ಎಷ್ಟು ನಿಮ್ಮ ಹತ್ರ ಇದೆ ಅಷ್ಟನ್ನು ಕೊಡಬೇಕಾಗುತ್ತೆ. ಈಗ ಸಪೋಸ್ ನಿಮಗೆ ಪರ್ಪಲ್ ಸ್ಯಾರಿ ಇದೆ ಅಂದ್ಕೊಳ್ಳಿ, ಇದೊಂದು 20 ಇದ್ದರೆ ಆ ಇನ್ವೆಂಟ್ರಿಲಿ 20 ಅಂತ ಕೊಡಬೇಕಾಗುತ್ತೆ. ಇಲ್ಲಿ 10 ಎಷ್ಟಿದೆ ಅಂದರೆ ಗ್ರೀನ್ ಸ್ಯಾರಿ ಎಷ್ಟಿದೆ ಅದಕ್ಕೆ ಮಾತ್ರ ಇಲ್ಲೇ ಎಂಟ್ರಿ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಈ ಥರ ಪೇಜ್ ಹಿಂಗೆ ಮೂವ್ ಮಾಡಿಕೊಂಡ್ರೆ SKUID ಅಂತ ಕೇಳುತ್ತೆ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಲಾಸ್ಟ್ ವಿಡಿಯೋಸಲ್ಲೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಬಟ್ ಇದು ಮೇಲ್ಗಡೆ ನಾವು ಒಂದು ಕೊಟ್ಟಿದ್ದೀವಲ್ಲ, ಲೈಕ್ ಈಗ ಸ್ಯಾರಿ 1 ಅಂತ ಇದೆ ನೋಡಿ, ಇದು ಪ್ರಾಡಕ್ಟ್ ID ಸ್ಯಾರಿ 1 ಅಂತ ಇಲ್ಲ, ಅದಕ್ಕೆ ಮ್ಯಾಚ್ ಆಗಬೇಕಿದು. ಇಲ್ಲ ಅಂದರೆ ಮತ್ತೆ QC ಪಾಸ್ ಆಗಲ್ಲ. ಸೊ ಸ್ಯಾರಿ 1 ಅಂತ ಕೊಡಿ. ನೆಕ್ಸ್ಟು ಬ್ಲೌಸ್ ಲೆಂತ್ 1.1 ಆ ಥರ ಡೀಟೇಲ್ಸ್ ಏನಿದೆ ಅದನ್ನು ಫಿಲ್ ಮಾಡಬೇಕಾಗುತ್ತೆ ಅಷ್ಟೇ. ನಾವು ಸ್ಯಾರಿ ಲೆಂತ್ ಎಷ್ಟಿದೆ, ಆಲ್ಮೋಸ್ಟ್ 5.5 ಇರುತ್ತಲ್ವ, ಆ ಥರ ಅಷ್ಟೇ ಡೀಟೇಲ್ಸ್ ಅಷ್ಟೇ. One minute.
5.5 ಆಫ್ 6 5.5 ಅಂತ ಕೊಡಿ. ಈ ಥರ ಈ ಕಾಲಮ್ ಮುಗೀತು. ನೆಕ್ಸ್ಟ್ ಇನ್ನು ಕೆಳಗಡೆ ಫಿಲ್ ಮಾಡೋ ಅಂಥದ್ದಿದೆ ನೋಡಿ. ಪ್ರಾಡಕ್ಟ್ ಡೀಟೇಲ್ಸ್, ಬ್ಲೌಸ್ ಏನಿದೆ ರನ್ನಿಂಗ್ ಬ್ಲೌಸ್ ಬರುತ್ತಿದ್ದು. ಆ್ಯಂಡ್ ನೆಕ್ಸ್ಟ್ ಇದು ಬಾರ್ಡರ್ ಅಂತ ಕಾಣ್ತಿದ್ದಿಲ್ಲ, ಬಾರ್ಡರ್ ಇದಕ್ಕೆ ಸ್ಯಾರಿಗೆ ಬಾರ್ಡರ್ ಇದೆಯಾ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನೋ ಬಾರ್ಡರ್ ಅಂತ ಕೊಡ್ಬೋದು ನೀವು. ನೆಕ್ಸ್ಟ್ ಕಲರ್, ಏನು ಕಲರ್ ಇದೆ ಗ್ರೀನ್ ಇದೆಯಲ್ಲ, ಸೊ ಸರ್ಚಲ್ಲಿ ಗ್ರೀನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಗ್ರೀನ್ ಬಂದ್ಬಿಡುತ್ತೆ. ಸೊ ಇದನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಜೆನ್ರಿಕ್ ನೇಮ್ ಇದೆ, ಸ್ಯಾರೀಸ್ ಅಂತಲೇ ಕರಿತೀವಲ್ಲ ಅದನ್ನು ಜೆನ್ರಿಕ್ ನೇಮ್. ನೆಟ್ ಕ್ವಾಂಟಿಟಿ ಎಷ್ಟು, ಪ್ಯಾಕಲ್ಲಿ ಎಷ್ಟು ಕೊಡ್ತೀರಾ ಅಂತ ಇದೆ ಅಷ್ಟೇ. ಅದು ಸಿಂಗಲ್ ಸ್ಯಾರಿನೇ ಅಲ್ವಾ ನಾವು ಕೊರಿಯರ್ ಮಾಡೋದು, ಸೊ ಸಿಂಗಲ್ ಅಂತ ಕೊಡಬೇಕು. ನೆಕ್ಸ್ಟ್ ಇದು ಪ್ರಿಂಟ್ ಏನದಂತ ಇದೆ. ಈ ಆಪ್ಷನ್ಸ್ ಏನಿದೆ, ನಿಮ್ಮ ಸ್ಯಾರಿ ಯಾವ ಥರ ಇದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾರಿ ಫ್ಯಾಬ್ರಿಕ್ ಜಸ್ಟ್ ನಾನು ಏನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಎಷ್ಟೊಂದು ಆಪ್ಷನ್ ನಿಮಗಿರುತ್ತೆ ನೋಡಿ. ಈ ಥರ ಎಷ್ಟೊಂದು ಬನಾರಸಿ ಸಿಲ್ಕ್, ಬ್ರೋಕೆಟ್ ಸಿಲ್ಕ್, ಈ ಥರ ಚಂದೇರಿ ಸಿಲ್ಕ್, ಈ ಥರ. ನಾನು ಶಿಫಾನ್ ಅಂತ ಇದೆ, ಶಿಫಾನ್ ಕ್ಲಿಕ್ ಮಾಡ್ತಿದ್ದೀನಿ. ಟ್ರಾನ್ಸ್ಪರೆನ್ಸಿ ಇದೆಯಾ ಇದು ಅಂತ ಕೇಳ್ತಿದೆ, ನೋ ಅಂತ ಕೊಡಬೇಕು. ಆ್ಯಂಡ್ ಅಗೇನ್ ಟೈಪ್ ಏನಕ್ಕೆ ಯೂಸ್ ಮಾಡ್ತೀವಿ, ಅಸ್ಸಾಂ ಸಿಲ್ಕ್ ಏನೋ ಒಂದು ಕೊಡಿ. ಅಂದರೆ ಇದು ಜಸ್ಟ್ ನಿಮ್ಮ ಏನು ಎಂಟ್ರಿ ಮಾಡ್ತೀರಿ, ನಿಮ್ಮ ಸ್ಯಾರಿಗೆ ಯಾವ ರೀತಿ ಇರುತ್ತೆ ಅದನ್ನು ಎಂಟ್ರಿ ಮಾಡಬೇಕು. ನಾನು ಜಸ್ಟ್ ರ್ಯಾಂಡಮಾಗಿ ತೋರಿಸ್ತಿದ್ದೀನಿ ಅಷ್ಟೇ ನಿಮಗೆ. ನೆಕ್ಸ್ಟ್ ಇದು ಕಂಟ್ರಿ ಆಫ್ ಆರಿಜಿನ್ ಇಂಡಿಯಾ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ನೇಮ್ ಮಾನ್ ಫ್ಯಾಷನ್ಸ್, ನನ್ನ ನೇಮ್ ಕೊಡ್ತಿದ್ದೀನಿ. ಇದು ಬ್ಯಾಂಗ್ಳೂರ್, ಪಿನ್ ಕೋಡು 56012. ಪ್ಯಾಕರ್ಸ್ ನೇಮ್ ಮಾನ್ವಿ ಫ್ಯಾಷನ್ಸ್, ಅಡ್ರೆಸ್ ಬ್ಯಾಂಗ್ಳೂರ್, ಸೇಮ್ ಪಿನ್ ಕೋಡ್ ಇರುತ್ತೆ. ಇದು ನೋಟ್ ರಿಕ್ವೈರ್ಡ್ ಇವೆಲ್ಲ. ನೆಕ್ಸ್ಟ್ ಕೆಳಗಡೆ ಕಾಲಮ್ ಇದೆ. ಬ್ಲೌಸ್ ಕಲರ್ ಏನಿದೆ ಅಂದರೆ ಅದು ಕೂಡ ಗ್ರೀನೇ ಇದೆ. ಸೊ ಅದು ಮಲ್ಟಿ ಕಲರ್ ಇದೆ. ಇದು ನಂದು ವೈಟ್ ಆ್ಯಂಡ್ ಗ್ರೀನ್ ಮಿಕ್ಸ್ ಇದೆ. ಸೊ ಮಲ್ಟಿ ಕಲರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ. ಇಲ್ಲೊಂದು ಮಲ್ಟಿ ಕಲರ್ ಅನ್ನಿದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಬ್ಲೌಸ್ ಫ್ಯಾಬ್ರಿಕ್ ಏನೋ ಏನೋ ಒಂದಲ್ಲ, ನಿಮ್ಮ ಸ್ಯಾರಿಲಿ ಏನಿದೆ ಅದು ಕೊಡಿ. ನಾನು ಜಸ್ಟ್ ಸೇಮ್ ಶಿಫಾನ್ ಅಂತಲೇ ಕೊಡ್ತಿದ್ದೀನಿ. ಬ್ಲೌಸ್ ಪ್ಯಾಟ್ರನ್ ಜಕಾರ್ಡ್ ಪ್ರಿಂಟೆಡ್, ಸೇಮ್ ಆ್ಯಸ್ ಬ್ಯಾಡರ್, ಸೇಮ್ ಆ್ಯಸ್ ಪಲ್ಲು, ಸೇಮ್ ಆ್ಯಸ್ ಸ್ಯಾರಿ, ಈ ಥರ ಇದೆ. ಸೇಮ್ ಆ್ಯಸ್ ಸ್ಯಾರಿ ಅಂತ ಕೊಡ್ತಾ ಇದ್ದೀನಿ ನಾನು. ಬಾರ್ಡರ್ ಬಿಡ್ತಿದೆ, ನೋ ಬಾರ್ಡರ್, ಇದಕ್ಕೆ ಬಾರ್ಡರ್ ಇಲ್ಲ, ಸೊ ಬಾರ್ಡರ್ ಕೊಡ್ತಿಲ್ಲ ನಾನು. ಇಲ್ಲ ಬಿಗ್ ಬಾರ್ಡರ್ ಇದೆ, ಸ್ಮಾಲ್ ಬಾರ್ಡರ್ ಇದೆ, ಈ ಥರ ಎಂಟ್ರಿ ಮಾಡ್ಬೋದು ನೀವು. ಸೊ ನೋ ಬಾರ್ಡರ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಬ್ರ್ಯಾಂಡ್ ಅಂತ ಕೇಳುತ್ತೆ, ಏನೋ ಒಂದು ಸೆಲೆಕ್ಟ್ ಮಾಡಿ. ಇದರಲ್ಲಿ ಯಾವುದೋ ಒಂದು, ಇದರಲ್ಲಿ ಏನು ನೇಮ್ಸ್ ಇದೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಬೋದು ನೀವು. ಜಸ್ಟ್ ಏನೋ ARJ ಫ್ಯಾಷನ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಹ್ಯಾಂಡ್ಲೂಮ ಪವರ್ಲೂಮ ಅಂತ ಕೇಳುತ್ತೆ, ಪವರ್ಲೂಮ್ ಅಂತ ಕೊಡಿ. ಅಕೇಶನ್ ಯಾವಾಗ ಅದನ್ನು ಅಂದರೆ ವೇರ್ ಮಾಡ್ಬೋದು ಕಸ್ಟಮರ್ಸ್ ಅಂದಾಗ, ಎತ್ನಿಕ್ ಡೈಲಿನ ಆ ಥರ ಕೇಳುತ್ತೆ. ನಾನು ಫೇರ್ವೆಲ್ ಅಂತ ಕೊಟ್ಟಿದ್ದೀನಿ. ಆರ್ಮೆಂಟೇಷನ್ ಆರಿ ವರ್ಕ್ಗೆ ಎಲ್ಲ ಬೀಟ್ಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಬೀಟ್ಸ್ ಆ್ಯಂಡ್ ಸ್ಟೋನ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೋಬೋದು. ಪಲ್ಲು ಡೀಟೇಲ್ಸ್, ಕಲರ್ ಬ್ಲಾಕ್, ಆಫ್ ಆ್ಯಂಡ್ ಆಫ್ ಇದೆ, ವೈಟ್ ಆ್ಯಂಡ್ ಗ್ರೀನ್ ಇದೆಯಲ್ಲ, ಸೊ ಆಫ್ ಆ್ಯಂಡ್ ಆಫ್ ಕೊಟ್ಟಿದ್ದೀನಿ. ಇದೇನೋ ಅಪ್ಪಲಿಕ್, ಈ ಥರ ಅಷ್ಟೆ. ನೆಕ್ಸ್ಟ್ ಇದರಲ್ಲಿ ಡಿಸ್ಕ್ರಿಪ್ಷನ್ಸ್ ಬರೀಬೇಕು. ಏನು ನಿಮ್ಮ ಅಂದರೆ ಈ ಡಿಸ್ಕ್ರಿಪ್ಷನ್ ಯಾವ ಥರ ಇರಬೇಕು ಅಂದರೆ, ಆ ಸ್ಯಾರಿನ ಓದಿದ್ರೆ ಆ ಸ್ಯಾರಿ ಫುಲ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರಬೇಕು. ಸೊ ನಾನೇನಾದ್ರು ಬ್ಯೂಟಿಫುಲ್ ಸ್ಯಾರಿ ಅಂತ ಏನಾದ್ರು ಕೊಡ್ತೀನಿ ಅಷ್ಟೇ. ಬ್ಯೂಟಿಫುಲ್ ಸ್ಪೆಲ್ಲಿಂಗ್ ಕೂಡ ತಪ್ಪಾಗ್ತಿದೆ, ಯಾಕಂದರೆ ಕೈಯಲ್ಲಿ ಒಂದು ಮೊಬೈಲ್ ಹೋಲ್ಡ್ ಮಾಡಿದ್ದೀನಿ, ಅದು ಯಾವ ಪ್ಲೇಸ್ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ, ಅದಕ್ಕೆ. ವಿತ್ ಸ್ಟೋನ್ ಸ್ಯಾರಿ ವಿತ್ ಸ್ಟೋನ್ ವರ್ಕ್ ಅಂತ ಏನೋ ಹಾಕ್ತಿದ್ದೀನಿ ಅಷ್ಟೇ.
ಜಸ್ಟ್ ಇರಲಿ ರೆಫರೆನ್ಸಿಗಷ್ಟೇ. ಸೊ ಇಷ್ಟು ಆಯ್ತಲ್ಲ. ನೆಕ್ಸ್ಟ್ ಏನಿದೆ ಗೊತ್ತಾ, ಇದು ಸ್ಯಾರಿ ಫಸ್ಟ್ ಪ್ರಾಡಕ್ಟ್ ಸ್ಯಾರಿ. ಏನು ನಾವು ಇಷ್ಟೊತ್ತು ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಅಂದರೆ ಗ್ರೀನ್ ಕಲರ್ಗೆ ಏನು GST ಏನದಕ್ಕೆ ಆ್ಯಂಡ್ ಎಷ್ಟು ಗ್ರಾಮ್ಸ್ ವೆಯ್ಟ್ ಇದೆ, ಈಗ ಮೀಶೋ ಪ್ರೈಸ್ ಏನು, ಆ್ಯಂಡ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ರಿಟರ್ನ್ ಹಾಕಬೇಕು, ಅಥವಾ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಇದ್ದರೆ ಮಾತ್ರ ರಿಟರ್ನ್ ಆಪ್ಷನ್ ಇರುತ್ತಲ್ಲ ಅಂಥವರಿಗೆ ಈ ಥರ 790 MRP ಎಷ್ಟಿದೆ ಇನ್ವೆಂಟ್ರಿ ಈ ಥರ. ಇದು ಓನ್ಲಿ ಫಸ್ಟ್ ಸ್ಯಾರಿಗೆ ಆಯಿತು. ನೆಕ್ಸ್ಟ್ ಎಗೇನ್ ಈ ಥರ ಪ್ರಾಡಕ್ಟ್ 2 ಅಂತ ಇದೆಯಲ್ಲ, ಈ ಥರ ಪ್ರಾಡಕ್ಟು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಹಿಂಗೆ ಕ್ಲಿಕ್ ಮಾಡ್ಕೊಂಡಾಗ ಎಗೈನ್ ಇದನ್ನು ಕೇಳುತ್ತೆ ನೋಡಿ. ಆಲ್ರೆಡಿ ಫಸ್ಟ್ ಸ್ಯಾರಿಗೆ ಫಿಲ್ ಮಾಡಿರ್ತಲ್ಲ, ಕೆಲವು ಫಿಲ್ಲಿಂಗ್ಸ್ ಹಂಗೆ ಇರುತ್ತೆ, ಲೈಕ್ GST ಎಷ್ಟು, HSN ಕೋಡ್ ಏನಿದೆ ಇದು, ಮತ್ತು ಇಲ್ಲಿ ಪ್ರಾಡಕ್ಟ್ ಐಡಿನ ಚೇಂಜ್ ಮಾಡಬೇಕು. ಅವಾಗ ಸ್ಯಾರಿ 1 ಅಂತ ಕೊಟ್ಟಿದ್ವಲ್ಲ, ಇಲ್ಲಿ ಸ್ಯಾರಿ 2 ಅಂತ ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟು ಪಾರ್ಟಿ ವೇರ್ ಸ್ಯಾರಿ ಫ್ರೀ ಸೈಜ್, ಇದು ಲಾಸ್ಟ್ ಸ್ಯಾರಿಗೆ ಅಪ್ಲೈ ಮಾಡಿದ್ವಲ್ಲ ನಾವು, ಅದೇ ಸೇಮ್ ಫಿಲ್ಲಿಂಗ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೀಶೋ ಪ್ರೈಸ್, ಇದಕ್ಕೆ ಈಗ ಸಪೋಸ್ ಈ ಕಲರ್ ಅಲ್ವಾ, ಗ್ರೀನ್ ಕಲರ್ಗೆ 800 ಅಂದ್ಕೊಳ್ಳಿ. ಇದಕ್ಕೇನಾದ್ರು ಸ್ವಲ್ಪ ಜಾಸ್ತಿ ಮಾಡ್ಬೋದು, ಅಥವಾ ನೀವು ಕಡಿಮೆ ಮಾಡ್ಬೋದು, ಅಥವಾ ಸೇಮ್ ಪ್ರೈಸ್ ಇಡ್ಬೋದು, ಅದು ನಿಮ್ಮ ಇಷ್ಟ. ಈಗ ಸಪೋಸ್ ಏನಾದರೂ ಚೇಂಜ್ ಮಾಡಬೇಕು ಅಂದ್ಕೊಳ್ಳಿ ಇದ್ರ ಪ್ರೈಸು, ಈಗೇನೋ 800 850 ಮಾಡಬೇಕು ಅಂದರೆ ಇಲ್ಲಿ 850 ಎಂಟ್ರಿ ಮಾಡಬೇಕು. ಮೀಶೋ ಪ್ರೈಸ್ ಅಂತ ಇದೆಯಲ್ಲ, ಇಲ್ಲಿ 850 ಎಂಟ್ರಿ ಮಾಡಬೇಕು. ಇದು ಎಗೇನ್ ಆ ಥರ ಏನಿದೆ ಅದು MRP 1999 ಕೊಡ್ತಾ ಇದ್ದೀನಿ. ಅದು ಇನ್ವೆಂಟ್ರಿ ಎಷ್ಟು ಅದೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ನೀವು. ಸೊ ಆ ಥರ. ನೆಕ್ಸ್ಟು ಎಗೇನ್ ಸೇಮ್ ಬ್ಲೌಸು ಬಾರ್ಡರ್, ಇಲ್ಲಿ ಸ್ಯಾರಿ ಕಲರ್ ಏನಿದೆ, ಈ ಕಲರ್ ಏನು ಬೇರೆ ಬರುತ್ತೋ ಅದನ್ನು ಎಂಟ್ರಿ ಮಾಡಬೇಕು. ಸೇಮ್ ಏನು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸು ಎಲ್ಲ ಲಾಸ್ಟ್ ಸ್ಯಾರಿಗೆ ಅಪ್ಲೈ ಮಾಡಿದ್ವಲ್ಲ ಎಲ್ಲ ಸೇಮ್. ಆ್ಯಂಡ್ ಎಗೇನ್ ಈಗ ಪ್ರಾಡಕ್ಟ್ 2 ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಪ್ರಾಡಕ್ಟ್ 3 ಅಂತ ಕ್ಲಿಕ್ ಮಾಡ್ಕೋಬೇಕು. ಅವಾಗ ಇದರ ಡೀಟೇಲ್ಸ್ ಕೇಳುತ್ತೆ. ಪ್ರಾಡಕ್ಟ್ 3 ಇದು ನೋಡಿ, ಈ ಸ್ಯಾರಿ ಬರುತ್ತೆ ಪ್ರಾಡಕ್ಟ್ 3 ಅಂತ. ಮತ್ತು ನಿಮ್ಗೇನಾದರೂ ಇದರಲ್ಲಿ ಇನ್ನೂ ಬೇರೆ ಆಪ್ಷನ್ಸ್ ಬೇಕು, ಅಥವಾ ಇದೇ ಡಿಫ್ರೆಂಟ್ ಇದು ಫೋಟೋಸ್ ಇದೆ ಅಂದ್ಕೊಳ್ಳಿ, ಈ ಸ್ಯಾರಿದೆ ಡಿಫ್ರೆಂಟ್ ಫೋಟೋಸ್ ಇದೆ. ಇಲ್ಲಿ ಆ್ಯಡ್ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಆ್ಯಡ್ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಫೋಟೋಸ್ ಸೇವ್ ಆಗಿರುತ್ತಲ್ಲ ಆ ಗ್ಯಾಲರಿಗೆ ಹೋಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಆಗುತ್ತೆ ಅದು ಈ ಥರ ಸ್ಯಾರಿ. ಇದ್ರದ್ದೇ ಇನ್ನೂ ಪಿಕ್ಸ್ ಇದ್ರೂ ಕೂಡ ಹಾಕ್ಬೋದು. ಒಂದು 4 ಹಾಕಿದ್ರೆ ಒಳ್ಳೆಯದು. ನನ್ನ ಹತ್ರ 2 ಅಷ್ಟೇ ಇತ್ತು ಈಗ ಸದ್ಯಕ್ಕೆ, ಅದಕ್ಕೆ 2 ಆ್ಯಡ್ ಮಾಡಿದ್ವಿ. ನೀವು ಮತ್ತೆ ಇನ್ನೂ ಇಮೇಜಸ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಇಮೇಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಫೈಲ್ ಓಪನ್ ಆಗುತ್ತೆ. ಅದನ್ನು ಓಪನ್ ಅಂತ ಕೊಟ್ಟರೆ ಇಲ್ಲಿ ಬಂದು ಸೇವ್ ಆಗುತ್ತೆ, ಅದು ಅಷ್ಟೇ. ಅಂದರೆ ಇದಕ್ಕೆ ಈಗ ಈ ಸ್ಯಾರಿಗೆ ಹಿಂಗೆ ಆ್ಯಡ್ ಮಾಡಿದ್ವಿ. ಸಪೋಸ್ ಫಸ್ಟ್ ಮಾಡಿದ್ವಲ್ಲ ಅದಕ್ಕೇನಾದರೂ ಮತ್ತೆ ಮಾಡಬೇಕು ಅಂದ್ಕೊಳ್ಳಿ, ಅಂದರೆ ಈ ಪ್ರಾಡಕ್ಟ್ 1ಗೆ ನಾವು ಕಲರ್ಸ್ ಅಂದರೆ ಫೋಟೋಸ್ ಆ್ಯಡ್ ಮಾಡಿರಲಿಲ್ವಲ್ಲ. ಸೊ ನೋಡಿ ಈ ಥರ ಬರುತ್ತೆ. ಎಗೇನ್ ಇಲ್ಲಿ ಆ್ಯಡ್ ಇಮೇಜಸ್, ಈ ಕಲರ್ದು 4 ಫೋಟೋಸು, ಆ್ಯಂಡ್ ಸೇಮ್ ಈ ಕಲರ್ದು 4 ಫೋಟೋಸು, ಈ ಕಲರ್ದು 4, ಈ ಥರ ಆ್ಯಡ್ ಮಾಡ್ಬೋದು. ಈಗ ಪ್ರಾಡಕ್ಟ್ 3ದು ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ಕೆಳಗಡೆ ಈ ಥರ. ನೆಕ್ಸ್ಟ್ ಸೇಮ್ ಪ್ರೋಸೆಸ್, ಏನು ಫಸ್ಟ್ ಸ್ಯಾರಿಗೆ ಮಾಡಿದ್ವಿ ಸೇಮ್ ಪ್ರೋಸೆಸ್. ಆ್ಯಂಡ್ ಇದು ಕಂಪ್ಲೀಟ್ ಆದಮೇಲೆ ಸ್ಯಾರಿ 4 ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಸ್ಯಾರಿ 5 ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಓಪನ್ ಆಗುತ್ತೆ, ಸೇಮ್ ಡೀಟೇಲ್ಸ್ನ ಫಿಲ್ ಮಾಡೋವಂಥದ್ದು. ಇನ್ ಕೇಸ್ ನೀವು ಫಸ್ಟಲ್ಲಿ ಆ್ಯಡ್ ಮಾಡಿಲ್ಲ, ಇನ್ನೂ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ಬೋದು. ಅಂದರೆ ಇನ್ನೂ ಅಪ್ ಟು 9 ಪ್ರಾಡಕ್ಟ್ಸ್ವರೆಗೂ ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಆಗುತ್ತೆ. ಅಂದರೆ ಈ ಕಲರ್ಸ್ ಬಿಟ್ಟು ಬೇರೆ ಕಲರ್ಸ್ ಏನಾದ್ರು ನಿಮ್ಮ ಹತ್ರ ಇದ್ದರೆ ಇದನ್ನು ಕ್ಲಿಕ್ ಮಾಡಿ ಆ್ಯಡ್ ಪ್ರಾಡಕ್ಟ್ಸ್ ಅಂತ, ಇಲ್ಲಿ ಆ್ಯಡ್ ಆಗುತ್ತೆ ಆ ಪ್ರಾಡಕ್ಟ್ಸು. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಸಬ್ಮಿಟ್ ಕೆಟಲಾಗ್ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಸಬ್ಮಿಟ್ ಕೆಟಲಾಗ್ ಅಂತ ಕೊಟ್ಟರೆ ನೋಡಿ ಈ ಥರ ಪೇಜ್ ಮೂವ್ ಆಗುತ್ತೆ. ನಾನು ಈ ಮ್ಯಾಂಡೇಟ್ರಿ ಫೀಲ್ಡ್ಸ್ ಎಲ್ಲ ಫಿಲ್ ಮಾಡಿಲ್ವಲ್ಲ ಎಲ್ಲ ಸ್ಯಾರೀಸ್ಗೂ, ಸೊ ಅದಕ್ಕೆ ಇಲ್ಲಿ ಎರರ್ ಬರ್ತಿದೆ ಅಷ್ಟೇ.
ಸೊ ನೋಡಿದ್ರಲ್ಲ, ಈ ರೀತಿ ಅಪ್ಲೋಡ್ ಮಾಡಬೇಕು. ಬಟ್ ನಾನು ಕಂಪ್ಲೀಟ್ QC ಪಾಸ್ ಆಗೋವರೆಗೂ ಕೂಡ ನಾನು ನಿಮಗೆ ತೋರಿಸಿಲ್ಲ. ಬಿಕಾಸ್ ಮತ್ತೆ ಮತ್ತೆ ನನಗೂ ಕೆಲಸ ಅದು ಒತ್ತಡ, ಅದು ನನಗೆ ಹೆವಿ ವರ್ಕ್ ಆಗುತ್ತಲ್ವಾ. ಸೊ ಅದರಿಂದ ಒಂದ್ಸರಿ ಕೆಟಲಾಗ್ ಅಪ್ಲೋಡ್ ಮಾಡೋದೇ ತಲೆನೋವು. ಮತ್ತೆ ಮತ್ತೆ ಸೇಮ್ ರಿಪೀಟ್ ಮಾಡ್ತಿದ್ರೆ ಸ್ವಲ್ಪ ನನಗೂ ಹೆಕ್ಟಿಕ್ ಆಗುತ್ತೆ. ಬಟ್ ಎವ್ರಿಥಿಂಗ್ ನಾನು ಅರ್ಥ ಮಾಡಿಸಿದ್ದೀನಿ ಅನ್ನೋದು ನನ್ನ ಭಾವನೆ. ಇನ್ ಕೇಸ್ ಇದ್ರಲ್ಲೂ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯ ಆದಷ್ಟು. ಬಟ್ ಈ ಟಾಪಿಕ್ ಸ್ವಲ್ಪ ಕಮೆಂಟಲ್ಲಿ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟೆ ನಾನು ಸ್ಟಾರ್ಟಿಂಗಲ್ಲಿ ಸ್ಕಿಪ್ ಮಾಡ್ದಲೆ ನೋಡಿ ಅಂತ ಹೇಳಿದೆ. ಸೊ ಈ ರೀತಿ ಅಪ್ ಟು 9 ಅಂದ್ರೆ 9 ಡಿಫ್ರೆಂಟ್ ಪ್ರಾಡಕ್ಟ್ಸ್ವರೆಗೂ ನಾವು ಒಂದು ಇದರಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅಥವಾ ಇನ್ ಕೇಸ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದ್ರೆ ಯಾವ ರೀತಿ ಮಾಡಬೇಕು, ಈಗ ಸೇಮ್ ಕಲರ್ ಆಗಿದೆ ಅದಕ್ಕೋಸ್ಕರ ಡಿಫ್ರೆಂಟ್ ವೇರಿಯಂಟ್ ಅಂತ ತಗೊಳುತ್ತೆ ಅದು. ಈಗ ಕಂಪ್ಲೀಟ್ ಒಂದು ಸ್ಯಾರಿ, ಅದಕ್ಕೂ ಇನ್ನೊಂದು ಸ್ಯಾರಿಗೂ ಸಂಬಂಧನೇ ಇಲ್ಲ, ಅದು ಕೂಡ ಅದ್ರ ಕೆಳಗಡೆನೆ ಕಾಣಬೇಕು. ಅವಾಗ ಸೊ ದಟ್ ವ್ಯೂಸ್ ಜಾಸ್ತಿ ಬರ್ಬೋದು, ಅಥವಾ ಆರ್ಡರ್ಸ್ ನಮಗೆ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ ಆಗ್ಬೋದಲ್ವಾ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಯಾವಾಗಾದ್ರು ಹೇಳ್ತೀನಿ. ಅಂಡ್ ಯಾರಾದ್ರೂ ನೆನಪು ಮಾಡಿ ಕಮೆಂಟ್ ಅಲ್ಲಿ ಇದು ಟಾಪಿಕ್ ಹೇಳಿದ್ರಲ್ಲ ಒಂದ್ಸರಿ ಈ ವಿಡಿಯೋಲಿ ಮೆನ್ಷನ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅದು ನೆನಪಾಗುತ್ತೆ ನನ್ಗೆ ಅವಾಗ. ಸೊ ಅದನ್ನ ನಾನು ನಿಮ್ಗೊಂದ್ಸರಿ ತೋರಿಸ್ಕೊಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.